ಇನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇರತಕ್ಕಂಥ ಸೋನು ಗೌಡ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ಈ ವಿಚಾರಣೆಯ ಸಂದರ್ಭದಲ್ಲಿ ಆಕೆ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದೇನು, ಕಾನೂನಿನ ಬಗ್ಗೆ ಆಕೆಗೆ ಅರಿವಿತ್ತಾ ಇರಲಿಲ್ವಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಇದೆ, ನೋಡೋಣ. ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಪಶ್ಚಾತ್ತಾಪದ ಮಾತು. ಮಗು ಜೊತೆಯಲ್ಲಿ ಇಟ್ಟುಕೊಂಡ್ರೆ ಶಿಕ್ಷೆ ಅಂತ ಗೊತ್ತಿರಲಿಲ್ಲ. ಮನುಷ್ಯನಿಗೆ ಒಮ್ಮೆ ಕೈ ಸುಟ್ಕೊಂಡ್ಮೇಲೆ ಬುದ್ಧಿ ಬರುತ್ತೆ ಅನ್ನೋ ಗಾದೆ ಮಾತು ರೀಲ್ಸ್ ರಾಣಿ ಸೋನು ಗೌಡ ವಿಚಾರದಲ್ಲಿ ಸತ್ಯ ಆದ ಹಾಗೆ ಕಾಣಿಸ್ತಾ ಇದೆ. ಮಗುವನ್ನ ಅಕ್ರಮವಾಗಿ ದತ್ತು ಪಡ್ಕೊಂಡಿರೋ ಆರೋಪದ ಮೇಲೆ ಬಂಧನವಾಗಿ ಬ್ಯಾಡ್ರಹಳ್ಳಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಸೋನು ಗೌಡ ಪೊಲೀಸರ ಮುಂದೆ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾಳಂತೆ. ಸದ್ಯ ಪೊಲೀಸರ ಕಸ್ಟಡಿಯಲ್ಲಿರೋ ಸೋನು ಗೌಡಳನ್ನ ವಿಚಾರಣೆ ಮಾಡಿದಾಗ ಮಕ್ಕಳನ್ನ ಕರ್ಕೊಂಡ್ ಬಂದು ತಮ್ಮ ಜೊತೆ ಇಟ್ಕೊಳ್ಳೋದು ಅಪರಾಧ ಅಂತ ನನಗೆ ಅರಿವಿರ್ಲಿಲ್ಲ. ನನಗೆ ಮಕ್ಕಳ ಕಾನೂನಿನ ಬಗ್ಗೆ ಅಷ್ಟಾಗಿ ತಿಳಿದೇ ಇರೋದ್ರಿಂದಾನೇ ಈ ರೀತಿ ಎಡವಟ್ಟಾಗಿದೆ. ಮಕ್ಕಳ ಕಾನೂನಿನ ಬಗ್ಗೆ ಅರಿವು ಇದ್ದಿದ್ರೆ ಈ ರೀತಿಯ ಅವಘಡಕ್ಕೆ ಕಾರಣ ಆಗ್ತಾ ಇರಲಿಲ್ಲ ಅಂತ ಪೊಲೀಸರ ಮುಂದೆ ಸೋನು ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಸದ್ಯ ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಾಚಾಪುರ ಮಗುವಿನ ಊರಿಗೆ ಆರೋಪಿ ಸೋನು ಗೌಡಳನ್ನ ಕರ್ಕೊಂಡು ಪೊಲೀಸರು ಹೋಗಿದ್ದು ಸ್ಥಳ ಮಹಜರ್ ಕೂಡ ಮಾಡಲಿದ್ದಾರೆ. ನಾಗೇಶ್, ಗಂಗೇನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.